ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮತಾಂತರ ಇರುವಲ್ಲಿ ಸಾಮರಸ್ಯಕ್ಕೆ ಅವಕಾಶ ಇಲ್ಲ. ಬೆಳ್ತಂಗಡಿಯ ಸಿರಿ ಮಾತೃಶ್ರೀ ಕೈಗಾರಿಕಾ ಪಾರ್ಕ್ ಲೋಕಾರ್ಪಣೆಗೊಳಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ನೌಕಾಪಡೆ ಮುಖ್ಯಸ್ಥರಾಗಿ ಕನ್ನಡಿಗ ಕೃಷ್ಣ ಅಧಿಕಾರ ಸ್ವೀಕಾರ. ಸಶಸ್ತ್ರ ಪಡೆಗೆ ಜನರಲ್ ಸುಬ್ರಮಣಿ ನೂತನ ಮುಖ್ಯಸ್ಥ. ನಾಡಿದ್ದು ಬೆಂಗಳೂರು ಮಂಗಳೂರು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರಯಲ್ ರನ್ ಯಶವಂತಪುರ ನಿಲ್ದಾಣದಿಂದ ಹೊರಡಲಿದೆ. ಇಂದಿನಿಂದ ಶಾಲೆ ಆರಂಭ. ಕೆಪಿಎಸ್ ಶಾಲೆ ಶಂಕುಸ್ಥಾಪನೆ ಕಾರ್ಯಕ್ರಮ ರದ್ದು. ನಿಗದಿಯಂತೆ ಪೋಷಕರ ಸಭೆ, ಮಕ್ಕಳ ಸ್ವಾಗತಕ್ಕೆ ಶಾಲೆಗಳು ಸಜ್ಜು. ಆರ್ಸಿಬಿ ಮತ್ತೊಮ್ಮೆ ಐಪಿಎಲ್ ಚಾಂಪಿಯನ್. ಫೈನಲ್ನಲ್ಲಿ ಗುಜರಾತ್ ವಿರುದ್ಧ 5 ವಿಕೆಟ್ ಭರ್ಜರಿ ಗೆಲುವು. ಕೊಹ್ಲಿ, ರಸಿಕ್ ಸೊಬಗಿನ ಆಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದ 114.5 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ. 2026-27ನೇ ಸಾಲಿನಲ್ಲಿ 150 ಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದನೆ ನಿರೀಕ್ಷೆ. ಪರಪ್ಪನ ಜೈಲಲ್ಲಿ ಟೆಲಿ ಮನಸ್ ದೇಶದಲ್ಲೇ ಮೊದಲು. ರಾಜ್ಯದ ವಿವಿಧೆಡೆ ವಾರಪೂರ್ತಿ ಮಳೆ. ದಕ್ಷಿಣ ಕರ್ನಾಟಕದಲ್ಲಿ ಬಿರುಸು. ಹವಾಮಾನ ಇಲಾಖೆ ಮಾಹಿತಿ. ಅಂಡರ್-20 ಏಷ್ಯನ್ ಅಥ್ಲೆಟಿಕ್ಸ್ ಭಾರತದ ಶಹನವಾಜ್ಗೆ ಚಿನ್ನ. ಸಿಂಗಾಪುರ ಓಪನ್ ಗೆದ್ದ ಸಾತ್ವಿಕ್ ಚಿರಾಗ್ ಜೋಡಿ. 2 ವರ್ಷಗಳ ಬಳಿಕ ಮೊದಲ ಟ್ರೋಫಿ ಜಯ.